ಎಸ್ಐಟಿ ಸ್ಥಳ ಪರಿಶೋಧನಾ ಕಾರ್ಯವನ್ನ ಬಹುತೇಕ ಅಂತಿಮ ಘಟ್ಟಕ್ಕೆ ತಂದು ನಿಲ್ಲಿಸಿದೆ. ಈ ಕಾರ್ಯಾಚರಣೆ ಚುರುಕುಗೊಳ್ಳುವ ಸಾಧ್ಯತೆ ಕೂಡ ಇದೆ. ಜಿಪಿಆರ್, ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್, ಈ ತಂತ್ರಜ್ಞಾನವನ್ನ ಬಳಸಿ ಎಸ್ಐಟಿ ತನಿಖೆಯನ್ನ ಮುಂದುವರಿಸುವ ಸಾಧ್ಯತೆ ಕೂಡ ದಟ್ಟವಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಧರ್ಮಸ್ಥಳದಲ್ಲಿ ಶವ ಹುಡುಕಲು ಹೊಸ ಪ್ಲಾನ್. ಜಿಪಿಆರ್ ತಂತ್ರಜ್ಞಾನ ಬಳಸಲು ಮುಂದಾದ ಎಸ್ಐಟಿ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೊತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಮುಂದುವರಿಸಿದೆ. ಅನಾಮಿಕ ವ್ಯಕ್ತಿ ತೋರಿಸಿರುವಂತಹ ಸ್ಪಾಟ್ಗಳ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಇನ್ನು ಆ ಸ್ಥಳಗಳ ಪರಿಶೋಧನೆಗಾಗಿ ಜಿಪಿಆರ್ ತಂತ್ರಜ್ಞಾನ ಬಳಸಲು ಎಸ್ಐಟಿ ಮುಂದಾಗಿದೆ. ಸ್ಪಾಟ್ ನಂಬರ್ 13ರ ಮೇಲೆ ಎಲ್ಲರ ಚಿತ್ತ. ಸ್ಪಾಟ್ ನಂಬರ್ 13ರಲ್ಲಿ ಹಲವು ಶವಗಳನ್ನ ಹೊತ್ತಿಟ್ಟಿದ್ದೇನೆ ಅಂತ ಮುಸುಕುದಾರಿ ಹೇಳ್ತಾ ಇದ್ದು, ಆ ಜಾಗ ಭಾರಿ ಕುತೂಹಲವನ್ನ ಮೂಡಿಸಿದೆ. ಇನ್ನು ಸ್ಥಳಗಳ ಶೋಧನೆಗೆ ಜಿಪಿಆರ್ ತಂತ್ರಜ್ಞಾನ ಬಳಸಲು ಎಸ್ಐಟಿ ಮುಂದಾಗಿದೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬಳಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಧರ್ಮಸ್ಥಳ ಸಮಾಧಿ ಶೋಧಕ್ಕೆ ಜಿಪಿಆರ್ ಸಿಸ್ಟಮ್ ಬರುತ್ತೆ ಎನ್ನಲಾಗ್ತಾ ಇದ್ದು, 13ನೇ ಜಾಗದಲ್ಲಿ ಜಿಪಿಆರ್ ತಂತ್ರಜ್ಞಾನವನ್ನೇ ಬಳಸಲು ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿರುವಂತಹ ಜಿಪಿಆರ್ ಮೌಂಟೆಡ್ ರಾಡಾರ್ ಧರ್ಮಸ್ಥಳಕ್ಕೆ ಬರಲಿದೆ. ಜಿಪಿಆರ್ ಮಷೀನ್ ಬರೋದಕ್ಕಾಗಿಯೇ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಜಿಪಿಆರ್ ತಂತ್ರಜ್ಞಾನವು ನೆಲದಡಿಯ ವಸ್ತುಗಳನ್ನ ಪತ್ತೆ ಹಚ್ಚುವ ಕ್ಷಮತೆಯನ್ನ ಹೊಂದಿದೆ. ಆದ್ರೆ ಈ ಮಷೀನ್ ಬೇಕಿದ್ರೆ ದಿನಕ್ಕೆ 20 ಲಕ್ಷ ಬಾಡಿಗೆ ಕೊಡಬೇಕಾಗುತ್ತಂತೆ. ಆದ್ರೆ ಒದ್ದೆಯಾದ ಭೂಮಿಯಲ್ಲಿ ಜಿಪಿಆರ್ ಸಿಗ್ನಲ್ ವೀಕ್ ಆಗುವ ಸಾಧ್ಯತೆ ಇದ್ದು, ಸಮತಟ್ಟಾದ ಸ್ಥಳಗಳಲ್ಲಿ ಜಿಪಿಆರ್ ತಂತ್ರಜ್ಞಾನ ಸುಲಭ ಮತ್ತು ಎಫೆಕ್ಟಿವ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಮಿಲಿಟರಿನಲ್ಲಿ ಕೂಡ ಈ ರೀತಿಯ ಗ್ರೌಂಡ್ ಪೆನಿಟ್ರೇಷನ್ ರೆಡಾರ್ ಉಪಯೋಗಿಸ್ತಾರೆ. ಈಗ ಬಾರ್ಡರ್ ನಲ್ಲಿ ದಟ್ ಸೈಡ್ ಆಫ್ ದಿ ಬಾರ್ಡರ್ ಟು ದಿಸ್ ಸೈಡ್ ಆಫ್ ದಿ ಬಾರ್ಡರ್ ಅಂಡರ್ ಗ್ರೌಂಡ್ ಟನಲ್ಸ್ ಮಾಡಿರ್ತಾರೆ ಟೆರರಿಸ್ಟ್ಗಳು, ಅವರ ಸೈನಿಕರು ಬರೋದಕ್ಕೆ. ಅಂತ ಸಂದರ್ಭದಲ್ಲಿ ಆ ಟನಲ್ ಎಲ್ಲಿದೆ, ಯಾವ ಡೆಪ್ತ್ ಅಲ್ಲಿ ಇದೆ ಅಂತ ಕಂಡುಹಿಡಿಯೋದಕ್ಕೆ ಈ ರೀತಿಯ ಪೆನಿಟ್ರೇಷನ್ ಎಕ್ವಿಪ್ಮೆಂಟ್ ಇಂದ ಮಾಡಬಹುದು. ಅದ್ರ ಮೂಲಕ ಒಂದು ಸಿಗ್ನಲ್ ಒಳಗಡೆ ಕಳಿಸಿದ್ರೆ ಆ ಸಿಗ್ನಲ್ ಯಾವ ಅಡೆತಡೆ ಇಲ್ಲದೆ ಇದ್ರೆ ಸೀದಾ ಹೋಗ್ತಾ ಇರುತ್ತೆ. ಅದು ಇನ್ಸ್ಟ್ರೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಅದು ಎಲ್ಲಿ ಅಡೆತಡೆ ಬರುತ್ತೆ, ಯಾವ್ದಾದ್ರು ಹಾರ್ಡ್ ರಾಕ್ ಇದ್ರೆ ಅಥವಾ ಬೇರೆ ಏನಾದ್ರು ತಡೆ ಇದ್ರೆ, ನೀರು ಬಂದ್ರೆ, ಆಗ ಅದು ಪಾತ್ ಚೇಂಜ್ ಆಗುತ್ತೆ ಅಥವಾ ನಿಂತು ಬಿಡುತ್ತೆ. ಖಾಸಗಿ ಕಂಪನಿಯಿಂದ ಮಷೀನ್ ಬಾಡಿಗೆಗೆ. ನೆಲದಡಿಯಲ್ಲಿರುವಂತಹ ವಸ್ತುಗಳನ್ನು ಪತ್ತೆ ಹಚ್ಚಲು ಜಿಪಿಆರ್ ತಂತ್ರಜ್ಞಾನ ಬಳಸಲಾಗುತ್ತದೆ. ಖಾಸಗಿ ಕಂಪನಿ ಮೂಲಕ ಜಿಪಿಆರ್ ಮಷೀನ್ ಬಾಡಿಗೆಗೆ ತರಲು ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ಎಸ್ಐಟಿ ಸ್ಥಳ ಪರಿಶೋಧನಾ ಕಾರ್ಯವನ್ನ ಬಹುತೇಕ ಅಂತಿಮ ಘಟ್ಟಕ್ಕೆ ತಂದು ನಿಲ್ಲಿಸಿದೆ. ಈ ಕಾರ್ಯಾಚರಣೆ ಚುರುಕುಗೊಳ್ಳುವ ಸಾಧ್ಯತೆ ಕೂಡ ಇದೆ. ಜಿಪಿಆರ್, ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್, ಈ ತಂತ್ರಜ್ಞಾನವನ್ನ ಬಳಸಿ ಎಸ್ಐಟಿ ತನಿಖೆಯನ್ನ ಮುಂದುವರಿಸುವ ಸಾಧ್ಯತೆ ಕೂಡ ದಟ್ಟವಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಧರ್ಮಸ್ಥಳದಲ್ಲಿ ಶವ ಹುಡುಕಲು ಹೊಸ ಪ್ಲಾನ್. ಜಿಪಿಆರ್ ತಂತ್ರಜ್ಞಾನ ಬಳಸಲು ಮುಂದಾದ ಎಸ್ಐಟಿ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೊತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಮುಂದುವರಿಸಿದೆ. ಅನಾಮಿಕ ವ್ಯಕ್ತಿ ತೋರಿಸಿರುವಂತಹ ಸ್ಪಾಟ್ಗಳ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಇನ್ನು ಆ ಸ್ಥಳಗಳ ಪರಿಶೋಧನೆಗಾಗಿ ಜಿಪಿಆರ್ ತಂತ್ರಜ್ಞಾನ ಬಳಸಲು ಎಸ್ಐಟಿ ಮುಂದಾಗಿದೆ. ಸ್ಪಾಟ್ ನಂಬರ್ 13ರ ಮೇಲೆ ಎಲ್ಲರ ಚಿತ್ತ. ಸ್ಪಾಟ್ ನಂಬರ್ 13ರಲ್ಲಿ ಹಲವು ಶವಗಳನ್ನ ಹೊತ್ತಿಟ್ಟಿದ್ದೇನೆ ಅಂತ ಮುಸುಕುದಾರಿ ಹೇಳ್ತಾ ಇದ್ದು, ಆ ಜಾಗ ಭಾರಿ ಕುತೂಹಲವನ್ನ ಮೂಡಿಸಿದೆ. ಇನ್ನು ಸ್ಥಳಗಳ ಶೋಧನೆಗೆ ಜಿಪಿಆರ್ ತಂತ್ರಜ್ಞಾನ ಬಳಸಲು ಎಸ್ಐಟಿ ಮುಂದಾಗಿದೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬಳಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಧರ್ಮಸ್ಥಳ ಸಮಾಧಿ ಶೋಧಕ್ಕೆ ಜಿಪಿಆರ್ ಸಿಸ್ಟಮ್ ಬರುತ್ತೆ ಎನ್ನಲಾಗ್ತಾ ಇದ್ದು, 13ನೇ ಜಾಗದಲ್ಲಿ ಜಿಪಿಆರ್ ತಂತ್ರಜ್ಞಾನವನ್ನೇ ಬಳಸಲು ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿರುವಂತಹ ಜಿಪಿಆರ್ ಮೌಂಟೆಡ್ ರಾಡಾರ್ ಧರ್ಮಸ್ಥಳಕ್ಕೆ ಬರಲಿದೆ. ಜಿಪಿಆರ್ ಮಷೀನ್ ಬರೋದಕ್ಕಾಗಿಯೇ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಜಿಪಿಆರ್ ತಂತ್ರಜ್ಞಾನವು ನೆಲದಡಿಯ ವಸ್ತುಗಳನ್ನ ಪತ್ತೆ ಹಚ್ಚುವ ಕ್ಷಮತೆಯನ್ನ ಹೊಂದಿದೆ. ಆದ್ರೆ ಈ ಮಷೀನ್ ಬೇಕಿದ್ರೆ ದಿನಕ್ಕೆ 20 ಲಕ್ಷ ಬಾಡಿಗೆ ಕೊಡಬೇಕಾಗುತ್ತಂತೆ. ಆದ್ರೆ ಒದ್ದೆಯಾದ ಭೂಮಿಯಲ್ಲಿ ಜಿಪಿಆರ್ ಸಿಗ್ನಲ್ ವೀಕ್ ಆಗುವ ಸಾಧ್ಯತೆ ಇದ್ದು, ಸಮತಟ್ಟಾದ ಸ್ಥಳಗಳಲ್ಲಿ ಜಿಪಿಆರ್ ತಂತ್ರಜ್ಞಾನ ಸುಲಭ ಮತ್ತು ಎಫೆಕ್ಟಿವ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ.
ಮಿಲಿಟರಿನಲ್ಲಿ ಕೂಡ ಈ ರೀತಿಯ ಗ್ರೌಂಡ್ ಪೆನಿಟ್ರೇಷನ್ ರೆಡಾರ್ ಉಪಯೋಗಿಸ್ತಾರೆ. ಈಗ ಬಾರ್ಡರ್ ನಲ್ಲಿ ದಟ್ ಸೈಡ್ ಆಫ್ ದಿ ಬಾರ್ಡರ್ ಟು ದಿಸ್ ಸೈಡ್ ಆಫ್ ದಿ ಬಾರ್ಡರ್ ಅಂಡರ್ಗ್ರೌಂಡ್ ಟನಲ್ಸ್ ಮಾಡಿರ್ತಾರೆ ಟೆರರಿಸ್ಟ್ಗಳು ಅವರ ಸೈನಿಕರು ಬರೋದಕ್ಕೆ. ಅಂತ ಸಂದರ್ಭದಲ್ಲಿ ಆ ಟನಲ್ ಎಲ್ಲಿದೆ, ಯಾವ ಡೆಪ್ತ್ ಅಲ್ಲಿ ಇದೆ ಅಂತ ಕಂಡುಹಿಡಿಯೋದಕ್ಕೆ ಈ ರೀತಿಯ ಪೆನಿಟ್ರೇಷನ್ ಎಕ್ವಿಪ್ಮೆಂಟ್ ಇಂದ ಮಾಡಬಹುದು. ಅದ್ರ ಮೂಲಕ ಒಂದು ಸಿಗ್ನಲ್ ಒಳಗಡೆ ಕಳಿಸಿದ್ರೆ ಆ ಸಿಗ್ನಲ್ ಯಾವ ಅಡೆತಡೆ ಇಲ್ಲದೆ ಇದ್ರೆ ಸೀದಾ ಹೋಗ್ತಾ ಇರುತ್ತೆ. ಅದು ಇನ್ಸ್ಟ್ರೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಅದು ಎಲ್ಲಿ ಅಡೆತಡೆ ಬರುತ್ತೆ, ಯಾವ್ದಾದ್ರು ಹಾರ್ಡ್ ರಾಕ್ ಇದ್ರೆ ಅಥವಾ ಬೇರೆ ಏನಾದ್ರು ತಡೆ ಇದ್ರೆ ನೀರು ಬಂದ್ರೆ ಆಗ ಅದು ಪಾತ್ ಚೇಂಜ್ ಆಗುತ್ತೆ ಅಥವಾ ನಿಂತು ಬಿಡುತ್ತೆ. ಖಾಸಗಿ ಕಂಪನಿಯಿಂದ ಮಷೀನ್ ಬಾಡಿಗೆಗೆ. ನೆಲದಡಿಯಲ್ಲಿರುವಂತಹ ವಸ್ತುಗಳನ್ನು ಪತ್ತೆ ಹಚ್ಚಲು ಜಿಪಿಆರ್ ತಂತ್ರಜ್ಞಾನ ಬಳಸಲಾಗುತ್ತದೆ. ಖಾಸಗಿ ಕಂಪನಿ ಮೂಲಕ ಜಿಪಿಆರ್ ಮಷೀನ್ ಬಾಡಿಗೆಗೆ ತರಲು ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ಎಸ್ಐಟಿ ಸ್ಥಳ ಪರಿಶೋಧನಾ ಕಾರ್ಯವನ್ನ ಬಹುತೇಕ ಅಂತಿಮ ಘಟ್ಟಕ್ಕೆ ತಂದು ನಿಲ್ಲಿಸಿದೆ. ಈ ಕಾರ್ಯಾಚರಣೆ ಚುರುಕುಗೊಳ್ಳುವ ಸಾಧ್ಯತೆ ಕೂಡ ಇದೆ. ಜಿಪಿಆರ್, ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್, ಈ ತಂತ್ರಜ್ಞಾನವನ್ನ ಬಳಸಿ ಎಸ್ಐಟಿ ತನಿಖೆಯನ್ನ ಮುಂದುವರಿಸುವ ಸಾಧ್ಯತೆ ಕೂಡ ದಟ್ಟವಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಧರ್ಮಸ್ಥಳದಲ್ಲಿ ಶವ ಹುಡುಕಲು ಹೊಸ ಪ್ಲಾನ್. ಜಿಪಿಆರ್ ತಂತ್ರಜ್ಞಾನ ಬಳಸಲು ಮುಂದಾದ ಎಸ್ಐಟಿ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೊತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಮುಂದುವರಿಸಿದೆ. ಅನಾಮಿಕ ವ್ಯಕ್ತಿ ತೋರಿಸಿರುವಂತಹ ಸ್ಪಾಟ್ಗಳ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಇನ್ನು ಆ ಸ್ಥಳಗಳ ಪರಿಶೋಧನೆಗಾಗಿ ಜಿಪಿಆರ್ ತಂತ್ರಜ್ಞಾನ ಬಳಸಲು ಎಸ್ಐಟಿ ಮುಂದಾಗಿದೆ. ಸ್ಪಾಟ್ ನಂಬರ್ 13ರ ಮೇಲೆ ಎಲ್ಲರ ಚಿತ್ತ. ಸ್ಪಾಟ್ ನಂಬರ್ 13ರಲ್ಲಿ ಹಲವು ಶವಗಳನ್ನ ಹೊತ್ತಿಟ್ಟಿದ್ದೇನೆ ಅಂತ ಮುಸುಕುದಾರಿ ಹೇಳ್ತಾ ಇದ್ದು ಆ ಜಾಗ ಭಾರಿ ಕುತೂಹಲವನ್ನ ಮೂಡಿಸಿದೆ. ಇನ್ನು ಸ್ಥಳಗಳ ಶೋಧನೆಗೆ ಜಿಪಿಆರ್ ತಂತ್ರಜ್ಞಾನ ಬಳಸಲು ಎಸ್ಐಟಿ ಮುಂದಾಗಿದೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬಳಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಧರ್ಮಸ್ಥಳ ಸಮಾಧಿ ಶೋಧಕ್ಕೆ ಜಿಪಿಆರ್ ಸಿಸ್ಟಮ್ ಬರುತ್ತೆ ಎನ್ನಲಾಗ್ತಾ ಇದ್ದು 13ನೇ ಜಾಗದಲ್ಲಿ ಜಿಪಿಆರ್ ತಂತ್ರಜ್ಞಾನವನ್ನೇ ಬಳಸಲು ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿರುವಂತಹ ಜಿಪಿಆರ್ ಮೌಂಟೆಡ್ ರಾಡಾರ್ ಧರ್ಮಸ್ಥಳಕ್ಕೆ ಬರಲಿದೆ. ಜಿಪಿಆರ್ ಮಷೀನ್ ಬರೋದಕ್ಕಾಗಿಯೇ ಎಸ್ಐಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಜಿಪಿಆರ್ ತಂತ್ರಜ್ಞಾನವು ನೆಲದಡಿಯ ವಸ್ತುಗಳನ್ನು ಪತ್ತೆ ಹಚ್ಚುವ ಕ್ಷಮತೆಯನ್ನ ಹೊಂದಿದೆ. ಆದರೆ ಈ ಮಷೀನ್ ಬೇಕಿದ್ರೆ ದಿನಕ್ಕೆ 20 ಲಕ್ಷ ಬಾಡಿಗೆ ಕೊಡಬೇಕಾಗುತ್ತಂತೆ. ಆದರೆ ಒದ್ದೆಯಾದ ಭೂಮಿಯಲ್ಲಿ ಜಿಪಿಆರ್ ಸಿಗ್ನಲ್ ವೀಕ್ ಆಗುವ ಸಾಧ್ಯತೆ ಇದ್ದು ಸಮತಟ್ಟಾದ ಸ್ಥಳಗಳಲ್ಲಿ ಜಿಪಿಆರ್ ತಂತ್ರಜ್ಞಾನ ಸುಲಭ ಮತ್ತು ಎಫೆಕ್ಟಿವ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಮಿಲಿಟರಿನಲ್ಲಿ ಕೂಡ ಈ ರೀತಿಯ ಗ್ರೌಂಡ್ ಪೆನಿಟ್ರೇಷನ್ ರೆಡಾರ್ ಉಪಯೋಗಿಸ್ತಾರೆ. ಈಗ ಬಾರ್ಡರ್ ನಲ್ಲಿ ದಟ್ ಸೈಡ್ ಆಫ್ ದಿ ಬಾರ್ಡರ್ ಟು ದಿಸ್ ಸೈಡ್ ಆಫ್ ದಿ ಬಾರ್ಡರ್ ಅಂಡರ್ಗ್ರೌಂಡ್ ಟನಲ್ಸ್ ಮಾಡಿರ್ತಾರೆ ಟೆರರಿಸ್ಟ್ಗಳು ಅವರ ಸೈನಿಕರು ಬರೋದಕ್ಕೆ. ಅಂತ ಸಂದರ್ಭದಲ್ಲಿ ಆ ಟನಲ್ ಎಲ್ಲಿದೆ, ಯಾವ ಡೆಪ್ತ್ ಅಲ್ಲಿ ಇದೆ ಅಂತ ಕಂಡುಹಿಡಿಯೋದಕ್ಕೆ ಈ ರೀತಿಯ ಪೆನಿಟ್ರೇಷನ್ ಎಕ್ವಿಪ್ಮೆಂಟ್ ಇಂದ ಮಾಡಬಹುದು. ಅದ್ರ ಮೂಲಕ ಒಂದು ಸಿಗ್ನಲ್ ಒಳಗಡೆ ಕಳಿಸಿದ್ರೆ ಆ ಸಿಗ್ನಲ್ ಯಾವ ಅಡೆತಡೆ ಇಲ್ಲದೆ ಇದ್ರೆ ಸೀದಾ ಹೋಗ್ತಾ ಇರುತ್ತೆ. ಅದು ಇನ್ಸ್ಟ್ರೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಅದು ಎಲ್ಲಿ ಅಡೆತಡೆ ಬರುತ್ತೆ, ಯಾವ್ದಾದ್ರು ಹಾರ್ಡ್ ರಾಕ್ ಇದ್ರೆ ಅಥವಾ ಬೇರೆ ಏನಾದ್ರು ತಡೆ ಇದ್ರೆ ನೀರು ಬಂದ್ರೆ ಆಗ ಅದು ಪಾತ್ ಚೇಂಜ್ ಆಗುತ್ತೆ ಅಥವಾ ನಿಂತು ಬಿಡುತ್ತೆ. ಖಾಸಗಿ ಕಂಪನಿಯಿಂದ ಮಷೀನ್ ಬಾಡಿಗೆಗೆ. ನೆಲದಡಿಯಲ್ಲಿರುವಂತಹ ವಸ್ತುಗಳನ್ನು ಪತ್ತೆ ಹಚ್ಚಲು ಜಿಪಿಆರ್ ತಂತ್ರಜ್ಞಾನ ಬಳಸಲಾಗುತ್ತದೆ. ಖಾಸಗಿ ಕಂಪನಿ ಮೂಲಕ ಜಿಪಿಆರ್ ಮಷೀನ್ ಬಾಡಿಗೆಗೆ ತರಲು ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.